MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ದೇಶದ್ರೋಹದ ಆರೋಪದ ಮೇಲೆ ಜ್ಯೋತಿ ಅನ್ನುವಂಥ ಆ ಯೂಟ್ಯೂಬರ್ ಅನ್ನ ಅರೆಸ್ಟ್ ಮಾಡಲಾಗಿತ್ತು. ಆಕೆಯ ಮೊಬೈಲ್ ಅನ್ನ ಪರಿಶೀಲನೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಜೆಗಳ ಜೊತೆಗೆ ಆಕೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಂತ ಸಂಗತಿಗಳು ತಿಳಿದು ಬರ್ತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಈ ಕೋಡ್ ವರ್ಡ್ ನಲ್ಲಿ ನಂಬರ್ ಗಳನ್ನ ಸೇವ್ ಮಾಡ್ಕೊಂಡಿದ್ಲು ಜ್ಯೋತಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು 2023ರಿಂದ 2025 ನಡುವೆ ಪಾಕಿಸ್ತಾನಕ್ಕೆ ಆಕೆ ನಿರಂತರವಾಗಿ ಭೇಟಿ ಕೊಟ್ಟಿದ್ದಾಳೆ. ಇದರ ಜೊತೆಗೆ ಇನ್ನಿತರ 8 ದೇಶಗಳಿಗೂ ಕೂಡ ಜ್ಯೋತಿ ಭೇಟಿ ಕೊಟ್ಟಿದ್ಲು. ಆದ್ರೆ ಪಾಕಿಸ್ತಾನದ ಕೆಲ ಪ್ರಜೆಗಳ ಜೊತೆಗೆ ಆಕೆ ಸಂಪರ್ಕದಲ್ಲಿರೋದು, ಆಮೇಲೆ ಅಲ್ಲಿನ ರಾಯಭಾರಿ ಕಚೇರಿಗೆ ಸಂಬಂಧಪಟ್ಟ ಹಾಗಿನ ಕೆಲ ಅಧಿಕಾರಿಗಳ ಜೊತೆಗೆ ಆಕೆ ಬಹಳ ನಿಕಟವಾದಂತ ಸಂಪರ್ಕದಲ್ಲಿದ್ಲು ಅನ್ನುವಂಥದ್ದು ಆರೋಪ. ಅದರ ಜೊತೆಗೇನೆ ಕೆಲ ಸೂಕ್ಷ್ಮ ವಿಚಾರಗಳನ್ನ, ಕೆಲ ಭಾರತಕ್ಕೆ ಸಂಬಂಧಪಟ್ಟಾಗಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ಲು ಅನ್ನುವಂಥದ್ದು ವಿಚಾರ ಈಕೆ ಮೇಲೆ ಗುಮಾನಿ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಮೊಬೈಲ್ ಕೆದಕಿದಾಗ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಜ್ಯೋತಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿರೋ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಯಾರ ಜೊತೆ ಈಗ ಸಂಪರ್ಕದಲ್ಲಿ ಇದ್ಲು ಈಕೆ, ಪ್ರವಾಸದ ವೇಳೆ ಯಾರನ್ನ ಈಕೆ ಸಂಪರ್ಕ ಮಾಡ್ತಾ ಇದ್ಲು, ಪಹಲ್ಗಾಮ್ ಪ್ರಕೃತಿಯ ವಿಡಿಯೋ ಯಾರಿಗೆ ರವಾನಿಸಿದ್ಲು ಅಂತ ಈಕೆ ಯೂಟ್ಯೂಬ್ ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳಿದಾವೆ. ಮೊಬೈಲ್ ಫೋನ್ ಅನ್ನ ಇದೀಗ ಪೊಲೀಸರು ಕೆದಕ್ತಾ ಇದ್ದಾರೆ. ಯಾರ ಜೊತೆ ಈಕೆ ಸಂಪರ್ಕದಲ್ಲಿ ಇದ್ಲು ಅಂತ. ಆಮೇಲೆ ಗೊತ್ತಿರಲಿ, ಈಕೆ ಪಾಕಿಸ್ತಾನಕ್ಕೆ ಹೋದಾಗ ಯಾವುದೇ ರೀತಿಯಾದಂತಹ ನಿರ್ಬಂಧಗಳಿರಲಿಲ್ಲ, ಯಾವ ಸ್ಥಳಗಳಿಗೆ ಬೇಕಾದ್ರೂ ಈಕೆ ಹೋಗಬಹುದಾಗಿತ್ತು. ಇನ್ಫ್ಯಾಕ್ಟ್ ಎಸ್ಕಾಟ್ ಸಿಗ್ತಾ ಇತ್ತು, VVIP ಟ್ರೀಟ್ಮೆಂಟ್ ಕೂಡ ಈಕೆ ಸಿಗ್ತಾ ಇತ್ತು ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿಯ ರಾಯಭಾರಿ ಕಚೇರಿಯ ಅಧಿಕಾರಿಗಳಾಗಿರ್ಬೋದು, ಸ್ಥಳೀಯರ ಜೊತೆ ಸಂಪರ್ಕದಲ್ಲಿ ಇದ್ರು ಅಂತ. ಜ್ಯೋತಿಯ ವಿಚಾರಣೆಯನ್ನ ಸೇನೆಗೆ ಸಂಬಂಧಪಟ್ಟ ಹಾಗಿನ ಇಂಟೆಲಿಜೆನ್ಸ್ ಕೂಡ ನಡೆಸುತ್ತೆ. ಗುಪ್ತಚರ ಇಲಾಖೆ ಅಧಿಕಾರಿಗಳಿಂದಲೂ ಕೂಡ ಇದೀಗ ತಯಾರಿ ಆಗ್ತಾ ಇದೆ. ಜ್ಯೋತಿ ಮೆಲೋತ್ರಾಳ ಮೊಬೈಲ್, ಲ್ಯಾಪ್ಟಾಪ್, ಇನ್ನಿತರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು FSLಗೆ ರವಾನೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೊಬೈಲ್ನಲ್ಲಿ ಬಹಳಷ್ಟು ಮಾಹಿತಿಗಳು ಪತ್ತೆ ಆಗ್ತಾ ಇದ್ದು ಆಕೆ ಪಾಕಿಸ್ತಾನದ ಹಲವರ ಜೊತೆ ಸಂಪರ್ಕದಲ್ಲಿದ್ಲು. ಇಲ್ಲಿನ ಮಾಹಿತಿಯನ್ನ ಏನಾದರೂ ಆ ದೇಶಕ್ಕೆ ರವಾನಿಸುವಂತ ಪ್ರಯತ್ನ ಈಕೆಯಿಂದ ಆಗ್ತಾ ಇತ್ತಾ, ಈ ತರದ ಗುಮಾನಿ ಬಹಳ ಇದೆ. ಅದೆಲ್ಲದ್ರ ಬಗ್ಗೆ ಇದೀಗ ತನಿಖೆ ನಡೀತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಇಂಟೆಲಿಜೆನ್ಸ್ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಂಟ್ರಿ ಆಗಿದ್ದು, ಇವ್ರಿಗೆ ಸಂಬಂಧಪಟ್ಟ ಹಾಗಿನ ಮೊಬೈಲ್, ಲ್ಯಾಪ್ಟಾಪ್ಗಳನ್ನೆಲ್ಲ ಇದೀಗ FSLಗೆ ಕಳಿಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಯೂಟ್ಯೂಬರು ಅಥವಾ ಈ ರೀತಿಯಾಗಿ ಆಕೆ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿ ಅಲ್ಲಿನ ಪ್ರವಾಸಿ ತಾಣಗಳನ್ನೆಲ್ಲ ವಿಡಿಯೋ ಮಾಡೋದು, ಮತ್ತೊಂದು ಅದನ್ನು ಅಪ್ಲೋಡ್ ಮಾಡೋದು, ಇದೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಕೆಲವ್ರ ಪರಿಚಯ ಎಲ್ಲ ಆಗಿರುತ್ತೆ. ಬಟ್ ಆ ಪರಿಚಯ ಕೇವಲ ಈ ರೀತಿಯಾದಂಥ ಲಾಗಿಗೆ ಇದಕ್ಕೆ ಮಾತ್ರ ಸೀಮಿತ ಆಗಿತ್ತಾ, ಅಥವಾ ದೇಶದ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸವಾಲೊಡ್ಡುವಂತ ಅಥವಾ ಸಮಸ್ಯೆ ತಂದೊಡ್ಡುವಷ್ಟು ಮಟ್ಟಿಗೆ ಮುಂದುವರೆದಿತ್ತ, ಅದನ್ನ ಪತ್ತೆ ಹಚ್ಚಬೇಕಾಗಿದೆ ಈಗ. ನಿಜ, ನಾವು ಕೆಲವೊಂದು ದೃಶ್ಯಗಳನ್ನ ತೋರಿಸ್ತಾ ಇದ್ವಿ. ಪಾಕ್ನ ರಾಯಭಾರಿ ಡ್ಯಾನಿಶ್ ಜೊತೆಗೆ ಇದ್ದಂತ ವಿಡಿಯೋಗಳು, ಆತ ಒಂದು ಔತಣಕೂಟಕ್ಕೆ ಇನ್ವೈಟ್ ಮಾಡಿರೋದು, ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದೀರಾ, ನನಗೆ ಖುಷಿ ಆಯ್ತು ಅಂತ. ಬಹುಶಃ ಅದು ಇನ್ನೊಬ್ಬ ವ್ಯಕ್ತಿ ಸ್ನೇಹಿತ ಇದ್ದಿರಬಹುದು, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು. ಸೊ ಈ ರೀತಿಯಾಗಿ ಅವ್ರು ಕರೀತಾ ಇದ್ದಂತ ಸ್ಪೆಷಲ್ ಪ್ರೋಗ್ರಾಮ್ಗಳಿಗೂ ಈಕೆ ಹೋಗ್ತಾ ಇದ್ಲು, ಸ್ಪೆಷಲ್ ಇನ್ವೈಟಿ ಆಗಿರ್ತಾ ಇದ್ಲು. ಇವೆಲ್ಲದಕ್ಕೂ ಸಾಕ್ಷಿಗಳು ಕೂಡ ಇದೆ. ಆಕೆಯೇ ಖುಷಿ ಖುಷಿಯಿಂದ ಕೆಲವೊಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಡಿರೋದಿದೆ, ಅದಕ್ಕೆ ಮಿಲಿಯನ್ಸ್ ವ್ಯೂಸ್ ಕೂಡ ಸಿಕ್ಕಿದೆ. ಸೊ ಇದೀಗ ಎಲ್ಲರನ್ನೂ ಕೂಡ ಅನುಮಾನ ದೃಷ್ಟಿಯಿಂದ ನೋಡೋ ಹಾಗಾಗಿದೆ. ಯೂಟ್ಯೂಬರ್ಗಳು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ವಿಡಿಯೋವನ್ನ ಮಾಡ್ತಾ ಇರ್ತಾರೆ, ಟ್ರಾವೆಲ್ ವ್ಲಾಗ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಇಂಥದ್ದೊಂದು ಉದ್ದೇಶ ಇದ್ರ ಹಿಂದೆ ಇತ್ತ ಅನ್ನೋದು ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ. ಬೇರೆ ಬೇರೆ ನಂಬರ್ಗಳನ್ನ ಈಕೆ ಪಡೆದುಕೊಂಡಿರ್ತಾಳೆ, ಅದನ್ನ ಕೋಡ್ ವರ್ಡ್ಗಳಲ್ಲಿ ಸೇವ್ ಮಾಡ್ಕೊಂಡಿರ್ತಾಳೆ. ನಿಕಟವಾದಂತ ಸಂಪರ್ಕ ಇತ್ತು, ಕಾಂಟ್ಯಾಕ್ಟ್ ನಲ್ಲಿದ್ರು, ಜೊತೆಗೆ ಪಹಲ್ಗಾಮ್ ಅಟ್ಯಾಕ್ ಸಂದರ್ಭ ಅಟ್ಯಾಕ್ ಆದ ನಂತರದಲ್ಲೂ ಕೂಡ ಸಂಪರ್ಕದಲ್ಲಿ ಇದ್ರು ಅನ್ನೋದು. ಡ್ಯಾನಿಶ್ ಅಲ್ಲಿ ಹಲವು ಏಜೆಂಟ್ ಅನ್ನ ನೇಮಿಸಿರುವಂತ ಶಂಕೆ ಇದೆ. ಪಾಕ್ ನಲ್ಲಿ ಹಲವರನ್ನ ಆತ ನೇಮಿಸಿದ್ದಾನೆ ಅನ್ನುವಂಥದ್ರ ಬಗ್ಗೆ ಅನುಮಾನ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಹೆಸರುಗಳು ಅಲಿಲ್ವಾನ್, ಶಾಕಿರಾ, ರಾಣಾ ಇವರೆಲ್ಲ ಏಜೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅನ್ನುವಂಥದ್ದು ಗುಮಾನಿ. ಇಂಥ ಪಾಕ್ ಏಜೆಂಟ್ಗಳ ಜೊತೆಗೆ ಜ್ಯೋತಿ ಯಾಕೆ ಸಂಪರ್ಕದಲ್ಲಿದ್ಲು ಅನ್ನುವಂಥದ್ದು ಈಗ ಪ್ರಶ್ನೆ. ಜ್ಯೋತಿಯ ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡೆದು ತನಿಖೆಗೆ ಒಳಪಡಿಸಲಾಗಿದೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ, ಈಗ ತಾನೇ ಚೈತ್ರ ಅವ್ರು ಹೇಳ್ತಾ ಇದ್ದ ಹಾಗೆ ಈಕೆಯ ಮೊಬೈಲ್ ನಲ್ಲಿ ಹಲವು ನಂಬರ್ಗಳನ್ನ ಈ ಕೋಡ್ ವರ್ಡ್ಗಳಲ್ಲಿ ಆಕೆ ಸೇವ್ ಮಾಡ್ಕೊಂಡಿದ್ಲು ಅನ್ನುವಂಥದ್ದು. ಸೊ ಏನೋ ಆಪ್ತರೋ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಪರಿಚಯ ಆದಂಥವ್ರು ಆದರೆ ಅವ್ರ ಹೆಸರುಗಳ ಮುಖೇನವಾಗಿ ಸೇವ್ ಮಾಡ್ಕೊಂಡಿರ್ಬೋದು. ಆದರೆ
ಕೋಡ್ ವರ್ಡ್ಗಳನ್ನ ಎಲ್ಲ ಯೂಸ್ ಮಾಡಿದ್ಲು ಅಂತ ಅಂದ್ರೆ ಅದ್ರ ಉದ್ದೇಶ ಏನು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಹರೀಶ್ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಜ್ಯೋತಿಗೆ ಸಂಬಂಧಪಟ್ಟಾಗಿನ ಪಾಕಿಸ್ತಾನದ ನಂಟಿನ ವಿಚಾರವಾಗಿ? ಹೌದು ಮಲ್ತೇಶ್, ಮುಖ್ಯವಾಗಿ ಜ್ಯೋತಿ ಮಲ್ಹೋತ್ರಾ ವಿಚಾರವಾಗಿ ಅನೇಕ ವಿಚಾರಗಳೀಗ ಹೊರಗಡೆ ಬರ್ತಿರುವಂತಹದ್ದು. ಪೊಲೀಸರು ಕೂಡ ಡೀಟೇಲ್ ಆಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೆಹಲ್ಗಾಮ್ ದಾಳಿಯ ನಂತರ ಈಕೆ ಮಾಡಿದಂತಹ ವಿಡಿಯೋಗಳು, ಪೆಹಲ್ಗಾಮ್ ದಾಳಿಗೂ ನಂತರ ಈಕೆ ಮಾಡಿದಂತಹ ವಿಡಿಯೋಗಳು, ಬಹು ಮುಖ್ಯವಾಗಿ ಆಕೆಯ ಯೂಟ್ಯೂಬ್ ನಲ್ಲಿ ಇರ್ತಕ್ಕಂತಹ ಅನೇಕ ವಿಡಿಯೋಗಳನ್ನೇನು ಆಕೆ ಪೋಸ್ಟ್ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಕೂಲಂಕುಷವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಅಂಶಗಳೇನು, ಪೆಹಲ್ಗಾಮ್ ದಾಳಿಗೂ ಆ ವಿಡಿಯೋಗಳಿಗೆ ಏನಾದ್ರು ಸಂಬಂಧ ಇದೆಯಾ, ಹೀಗೆ ಎಲ್ಲವನ್ನು ಕೂಡ ತನಿಖೆ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಪಾಕಿಸ್ತಾನದ ಯಾವ್ಯಾವ ಏಜೆಂಟ್ಗಳ ಜೊತೆ ಈಕೆ ಸಂಪರ್ಕದಲ್ಲಿತ್ತು ಅನ್ನುವಂಥದ್ದು. ಪಾಕಿಸ್ತಾನದ ಹೈಕಮಿಷನರ್ ಕಚೇರಿ ನವದೆಹಲಿಯಲ್ಲಿದೆ. ಇಲ್ಲಿ ಪಾಕಿಸ್ತಾನದ ಡೇ ಆಗಿರ್ಬೋದು, ಇನ್ನಿತರ ಯಾವುದೇ ಕಾರ್ಯಕ್ರಮಗಳಲ್ಲಿ ಆಕೆ ಹಾಜರಾಗಿರ್ತಿದ್ಲು, ಮತ್ತೆ ಅಲ್ಲಿನ ವಿಡಿಯೋಗಳನ್ನ ಮಾಡ್ಕೊಳ್ತಿದ್ಲು, ಅಲ್ಲಿನ ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆ ಆಕೆ ಮಾತಾಡ್ತಿದ್ಲು, ಖುಷಿಯಾಗಿ ಆ ಒಂದು ಸಂದರ್ಭವನ್ನ ಆಕೆ ಕಳೀತಾ ಇದ್ಲು. ಮತ್ತೆ ಈ ಡ್ಯಾನಿಶ್ ಏನಿದ್ದಾನೆ ಹೈಕಮಿಷನರ್ ಅಧಿಕಾರಿ, ಆತ ಪಾಕಿಸ್ತಾನಕ್ಕೆ ಈಕೆನ ಕರೆಸ್ಕೊಳ್ಳುವಾಗ್ಲೂ ಕೂಡ ಸಂಪೂರ್ಣ ವೆಚ್ಚವನ್ನ ಆತನೇ ಭರಿಸ್ತಾ ಇದ್ದ. ಮತ್ತೆ ಅಲ್ಲಿ ಹೋದಾಗ ಆಕೆ ಬಹಳಷ್ಟು ಫ್ರೀ ಆಗಿದ್ಲು. ಒಬ್ಳು ಭಾರತೀಯಳಾಗಿ ಪಾಕಿಸ್ತಾನಕ್ಕೆ ಹೋದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಆಕೆಗೆ ಇರ್ಲಿಲ್ಲ. ಎಲ್ಲಾ ಜಾಗಕ್ಕೂ ಹೋಗ್ತಿದ್ಲು, ಮತ್ತೆ ಸೈನಿಕರ ಜೊತೆ ಮಾತಾಡ್ತಿದ್ಲು, ಮತ್ತೆ ಗಡಿಯ ವಿಚಾರದಲ್ಲೂ ಕೂಡ ಆಕೆ ವಿಡಿಯೋಗಳನ್ನ ಮಾಡಿರೋದನ್ನ ನೋಡ್ಬೋದು. ಇದು ಈಗ ಭಾರತೀಯ ಪೊಲೀಸರಿಗೆ ಈಗ ತನಿಖೆ ಮಾಡ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಪಾಕಿಸ್ತಾನದ ISI ಏಜೆಂಟ್ ಜೊತೆ ಕೂಡ ಈಕೆ ಮಾತುಕತೆಯನ್ನ ನಡೆಸಿದ್ಲು. ಆಕೆ ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿರುವಂತಹದ್ದು. ಜತ್ ರಾಂಧವ ಅನ್ನುವಂತ ಹೆಸರಿನಲ್ಲಿ ISI ಏಜೆಂಟ್ ಹೆಸರನ್ನ ಈಕೆ ಸೇವ್ ಮಾಡ್ಕೊಂಡಿದ್ಲು. ಪೆಹಲ್ಗಾಮ್ ದಾಳಿ ಅಟ್ಯಾಕ್ ಆದ ಬಳಿಕವೂ ಕೂಡ ಜತ್ ರಾಂಧವ ಮತ್ತೆ ಡ್ಯಾನಿಶ್ ಜೊತೆ ನಿರಂತರವಾಗಿ ಈಕೆ ಸಂಪರ್ಕದಿದ್ಲು. ಭಾರತದಲ್ಲಿ ಆಗ್ತಿರ್ತಕ್ಕಂತಹ ಬೆಳವಣಿಗೆಗಳನ್ನ ನಿರಂತರವಾಗಿ ಅಪ್ಡೇಟ್ ಅನ್ನ ಮಾಡ್ತಾ ಇದ್ಲು. ಮತ್ತೆ ಆಪರೇಷನ್ ಸಿಂಧೂರ ಆದ ಬಳಿಕವೂ ಕೂಡ ಈಕೆ ನಿರಂತರವಾಗಿ ಭಾರತದಲ್ಲಿ ಏನಾಗ್ತಿದೆ, ರಾಜಕಾರಣಿಗಳು ಏನ್ ಮಾಡ್ತಿದ್ದಾರೆ, ಭಾರತದಲ್ಲಿ ಸದ್ಯದ ವಾತಾವರಣ ಹೇಗಿದೆ, ಬಹುಮುಖ್ಯವಾಗಿ ಆರ್ಮಿಯ ಚಲನವಲನಗಳಾಗಿರ್ಬೋದು, ಮತ್ತೆ ಬಹುಮುಖ್ಯವಾಗಿ ನಾರ್ತ್ ಇಂಡಿಯಾದಲ್ಲಿ ಆಕೆ ಬಹುತೇಕ ಪ್ರದೇಶಗಳಲ್ಲಿ ಪ್ರವಾಸಿ ತಾಣಗಳಲ್ಲಿ ಆಕೆ ಭೇಟಿಯನ್ನ ಕೊಟ್ಟಿದ್ಲು. ಆ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಆ ಎಲ್ಲ ಆಕೆ ಗಮನಿಸಿದ್ಲು. ಆರ್ಮಿ, ನೇವಿ ನೆಲೆಗಳು ಎಲ್ಲೆಲ್ಲಿದೆ ಅನ್ನುವಂಥದ್ದನ್ನ, ಇದ್ರ ಬಗ್ಗೆ ಕೂಡ ಆಕೆ ಮಾಹಿತಿಯನ್ನ ಕೊಡ್ತಾ ಇದ್ಲು ಅನ್ನುವಂತ ಮಾಹಿತಿ ಇದೆ. ಬಹು ಮುಖ್ಯವಾಗಿ ಚೀನಾದ ಗುಪ್ತಚರ ಇಲಾಖೆಯ ಜೊತೆ ಕೂಡ ಈಕೆ ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ಲು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.